ಒಳ್ಳೆಯದಾಗ್ತದೆ. ಬಹುಶಃ ಇವತ್ತು ಉಪನ್ಯಾಸಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ವಿಷಯ, ಅದ್ರ ಜೊತೆಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಷಯ ಏನು, ಕನ್ನಡ ಕಟ್ಟುವಲ್ಲಿ ಯುವಕರ ಪಾತ್ರ. ಬಹುಶಃ ಕನ್ನಡ ಒಂದಲ್ಲ, ಕಟ್ಟುವುದು ಅಂತಕ್ಕಂಥದ್ದು ಎಲ್ಲೆಲ್ಲಿ ಬರ್ತೈತಿ, ಈ ಉಳಿಸುವುದು ಅಂತಕ್ಕಂಥದ್ದು ಎಲ್ಲೆಲ್ಲಿ ಬರ್ತೈತಿ, ಈ ಬೆಳೆಸುವುದು ಅಂತಕ್ಕಂಥದ್ದು ಎಲ್ಲೆಲ್ಲಿ ಬರ್ತೈತಿ. ಈ ಯುವಕರನ್ನ ಹೊರತುಪಡಿಸಿ ಆ ಮೂರು ಕೆಲಸ ಆಗಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಂಬುತ್ತಾರೆ. ಯಾಕಂದ್ರ ಯುವ ಜನಾಂಗದ ಮೇಲೆ ಇವತ್ತೊಂದು ಅಂತ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಏನೈತಿ ಅಂತಂದ್ರ ಹೊರೆ ಐತಿ. ಆದ್ರ ಇತ್ತಿತ್ತಲಾಗ ಯಾಕೋ ಈ ಯುವಕರಂದ್ರ ಒಂದು ನಮೂನೆ ನೋಡಿದ್ರೆ ಅನಿಸ್ತದೆ. ಅವು ಹಂಗ ಯಾಕಾಗ್ಯಾವು ಅನ್ನೋದು ಕಾಸ್ ಮಾಡೋದು. ಹಿಂದ ಅವರು ವಿವೇಕಾನಂದ ಹೇಳಿದ್ರು ಏನು, ಹೇಳಿ ಯುವಕರೇ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ. ಒಂದ್ ಸ್ವಲ್ಪ ಹೊಲ್ಟಾಗೈತಿ. ಹೇಳಿ ಯುವಕರೇ ಎದ್ದೇಳಿ ಒಂದೂವರೆ GB ಖಾಲಿ ಆಗೋದು. ಇವರು ಬೆಳ್ಳ ಬೆಳತಾನ ಮುಸುಗ ಹಾಕೊಂಡು ಸರಿಸಿ 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 ಬಹುಶಃ ಕನ್ನಡವನ್ನ ಕಟ್ಟತಕ್ಕಂಥದ್ದು, ಉಳಿಸ್ತಕ್ಕಂಥದ್ರೊಳಗ, ಬೆಳೆಸ್ತಕ್ಕಂಥದ್ರೊಳಗ ಯುವಕರ ಪಾತ್ರ ಬಹಳಷ್ಟು ಐತಿ. ಆದ್ರೆ ವಿಪರ್ಯಾಸ, ಯಾರು ಕಟ್ಟಬೇಕಾಗಿತ್ತು, ಯಾರು ಉಳಿಸ್ಬೇಕಾಗಿತ್ತು, ಯಾರು ಬೆಳೆಸ್ಬೇಕಾಗಿತ್ತು, ನಾವೇ ಏನ್ ಮಾಡಕ್ಕಂತೇವಿ ಅಂತ. ಇವತ್ತಿನ ಮಕ್ಕಳಂತಾವು ಮಮ್ಮಿ ಡ್ಯಾಡಿ, ಇವತ್ತಿನ ಮಕ್ಕಳಂತಾವು ಮಮ್ಮಿ ಡ್ಯಾಡಿ, ನೆಟ್ಟಿಗ ಅಪ್ಪ ಅವ್ವ ಅನ್ನಕ ಏನ್ ದಾಡಿ. ನಾವು ಬಳಸ್ತಕ್ಕಂಥ ಗೋಪಾಲ ಪದಗಳನ್ನೆಲ್ಲ ಏನ್ ಮಾಡೇವಿ ಅಂತಂದ್ರ ಇಂಗ್ಲಿಷ್ ಮಾಡ್ತೀವಿ. ಸಾಮಾನ್ಯವಾಗಿರ್ತಕ್ಕಂಥ ಇವತ್ತು ಸಾಮಾನ್ಯವಾಗಿ ಬಳಸ್ತಕ್ಕಂಥವ್ರು ಎಲ್ಲ ಏನ್ ಮಾಡೇವಿ ಅಂತಂದ್ರ ಆಂಗ್ಲಮಯ ಮಾಡ್ತೇವೆ. ಹೆಂಡತಿನ ವೈಫ್ ಅನ್ನಾಕುಂತೇವಿ, ಜೀವನವನ್ನ ಲೈಫ್ ಅನ್ನಾಕುಂತೇವಿ. ಹೆಂಡತಿನ ವೈಫ್ ಅನ್ನಾಕುಂತೇವಿ, ಜೀವನವನ್ನ ಲೈಫ್ ಅನ್ನಾಕುಂತೇವಿ, ಚಾಕುವನ್ನ ನೈಫ್ ಅನ್ನಾಕುಂತೇವಿ. ಕನ್ನಡವನ್ನ ನಾವು